ಬಸವರಾಜ ಬೊಮ್ಮಾಯಿ ಅವರೇ ನಾನು ಹೇಳಿ ಅಶೋಕ್ ಕೂತ್ಕೊಳ್ಳಿ ಪ್ಲೀಸ್ ಒಂದ್ ನಿಮಿಷ ಅಲ್ಲಲ್ಲ ಕೇಳ ಆಯ್ತು ಧರಣ ಅವ್ರು ಮಾಡ್ತಾರೆ ನೋಡ್ರಿ ಸರ್ ಈಗ ನಾವು ಒಂದು ಪೋಸ್ಟಿಂಗಿಗೆ ಧರಣ ಮಾಡ್ತೀವಿ ಅಂತಂದ್ರೆ ಅಲ್ಲ ಮಾನ್ಯ ಅವ್ರು ಪರಿಶೀಲನೆ ಮಾಡ್ತೀವಿ ಅಂತ ಹೇಳಿಲ್ವೇನ್ರಿ ಪರಿಶೀಲನೆ ಮಾಡ್ತೀವಿ ಅಂತ ಹೇಳಿಲ್ಲ ನೀವು ಹೇಳಿದ್ರೆ ಪರಿಶೀಲನೆ ಮಾಡ್ತೀವಿ ಅಂತ ನೀವು ಯಾಕೆ ಉಪಯೋಗಿಸಿದ್ರಿ ವ್ಯಾಪಾರ ಮಾಡ್ಕೊಂಡಿದ್ರಿ ಅಂತ ಯಾಕೆ ಉಪಯೋಗಿಸಿದ್ರಿ ಹೌದು ಗೌರ್ಮೆಂಟ್ 0 ಅವರ್ನಲ್ಲಿ ಉತ್ತರ ಕೊಡ್ಲೇಬೇಕು ಅಂತ ಏನಿಲ್ಲ ಎಲ್ಲರಿಗೂ ಮಿಸ್ಟೇಕ್ ಇದೆ ಸುರೇಶ್ ಕುಮಾರ್ 0 ಅವರ್ನಲ್ಲಿ ಉತ್ತರ ಹಿಂಗೆ ಕೊಡಬೇಕು ಅಂತ ಇದೆಯಾ ಅಲ್ಲ ಮಾನ್ಯ ಉತ್ತರ ಇವತ್ತೇ ಕೊಡಬೇಕು ಅಂತಿಲ್ಲ ನಾಳೆ ಕೊಡ್ತೀನಿ ಅಂತ ಹೇಳ್ಬೋದು ಆಮೇಲೆ ಹೇಳ್ಬೋದು ಗೊತ್ತಾಯ್ತಾ ಇದು ಯಾವಾಗ್ಲೂ ಕೂಡ 0 ಅವರ್ನಲ್ಲಿ ಮಾನ್ಯ ನಾನಂತೂ ಇದುವರೆಗೂ ಯಾವ ಮಂತ್ರಿ ನಿನ್ನೆ ಅಸೆಂಬ್ಲಿ ಮುಗಿದಿರ್ತದೆ ಈ ತರ ಅದಾದ್ಮೇಲೆ ಏನಾದ್ರು ಘಟನೆಗಳು ನಡೆದಿದ್ರೆ ಇಂಪಾರ್ಟೆನ್ಸ್ ಇದ್ರೆ ಅಂತ ವಿಚಾರಗಳನ್ನ ನಿಮಗೆ ನೋಟಿಸ್ ಕೊಟ್ಟು ನಿಮ್ಮ ಅನುಮತಿ ಇದ್ದ ಪ್ರಸ್ತಾಪ ಮಾಡಬೇಕು ಅದಕ್ಕೆ ಸರ್ಕಾರ ಉತ್ತರ ಕೊಡಬಹುದು ಕೊಡದಿರಬಹುದು ಅಥವಾ ಸೈನ್ ಕೇಳಬಹುದು ಆಮೇಲೆ ಹೇಳ್ಬಹುದು ಅದನ್ನ ಬಿಟ್ಟು ಅಧಿಕಾರಿ ಶಾಶ್ವತ ಒಂದು ದೊಡ್ಡ ಚರ್ಚೆ ಮಾಡ್ತಾ ಕೂತ್ಕೊಂಡ್ರೆ ಯಾಕೆ ಪ್ರಶ್ನೆ ಉದ್ಭವ ಆದದ್ದು ಅಂತಂದ್ರೆ ನೀವು ವ್ಯಾಪಾರ ಮಾಡ್ಕೊಂಡಿದ್ರಿ ನಾವು ಮಾಡಿಲ್ಲ ಅಂತ ತೆಗೆದಾಕಿ ಕಡತದಿಂದ ಅವ್ರು ಹೇಳ್ತಾರೆ ಉತ್ತರ ಕೊಡ್ತಾರೆ ಆಮೇಲೆ ತೆಗೆದಾಕಿ ಕಡತದಿಂದ ಉತ್ತರ ಕೊಡ್ತಾರೆ ಆಮೇಲೆ ತೆಗೆದಾಕಿ ಕಡತದಿಂದ ನೀವು ವ್ಯಾಪಾರ ಮಾಡ್ಕೊಂಡಿದ್ದೀರಿ ಅಂದ್ರೆ ಏನರ್ಥ ನೀವ್ ನೋಡ್ರಿ ಕಡತದಿಂದ ಇದೆಯಾ ಇಲ್ಲ ಅಂತ ತೆಗೆದಾಕ್ರಿ ಕಡತದಿಂದ ತೆಗೆದಾಕ್ಸ್ರಿ ಕಡತದಿಂದ ಮುಖ್ಯಮಂತ್ರಿಗಳು ಯಾವ ಬೇಕಾದವ್ರ ಅಧಿಕಾರಿ ಹಾಕಿ ನೋಡ್ರಿ ಇದು ಈ ವಿಷಯ ಪ್ರಸ್ತಾಪ ಮಾಡಿರೋದು 0 ಅವರ್ ನಲ್ಲಿ ಅವರು ನೀವು ವ್ಯಾಪಾರ ಮಾಡ್ಕೊಂಡಿದ್ದೀರಿ ಅಂತ ಇರ್ಬೇಕಾ ನೋಡಿ ಪ್ರತಿಮೆ ಹಾಕ್ತಾರೆ ಈಗ ನೀವೆಲ್ಲರೂ ನೋಡಿ ಈಗ ಜವಾಬ್ದಾರಿ ಸ್ಥಾನ ಇಟ್ಕೊಂಡು ಸಮಸ್ಯೆಗೆ ಬಗೆಹರಿಸಬೇಕು ಹೊರತು ನೀವು ಪೂರಕ ಮಾತಾಡಿ ನೀವು ಅರ್ಕೆಯಲ್ಲಿ ಕೂತಿರೋದು ಹೋಗಿ ಏನೋ ಜನ ತೀರ್ಮಾನ ಮಾಡಿದ್ದಾರೆ ಈಗ ನೋಡಿ ಕ್ಷಮಾಪಣೆ ಕೇಳಬೇಕು ಕ್ಷಮಾಪಣೆ ನೋಡಪ್ಪ ನಾನು ಹೇಳಿ ಕೇಳಿ ನೀವು ಕೂಡ ಪ್ರಶ್ನೆ ಕೇಳುವಾಗಲೂ ಕೂಡ ಕರೆಕ್ಟ್ ಆಗಿ ಕೇಳ್ಬೇಕಲ್ಲ ಎಲ್ಲರನ್ನು ಕೂಡ ಬಸ್ ತಗೊಳ್ತಾರೆ ಈಗ ಖಂಡಿತ ವ್ಯವಹಾರ ಮಾಡಿದ್ರೆ ಅದು ಯಾವಾಗ ಬರ್ತದೆ ವ್ಯವಹಾರ ಮಾಡಿರೋದು ಪ್ರೂವ್ ಆಯ್ತು ನೋಡಿ ನೀವು ಈ ರೀತಿ ಮಾತಾಡೋದ್ರಿಂದಲೇ ಇವತ್ತೆಲ್ಲ ಪ್ರಶ್ನೆ ಈಗ ಸದನವನ್ನು 10 ನಿಮಿಷ ಮುಂದೂಡಲಾಗಿದೆ.